ನಮಸ್ಕಾರ ಸ್ನೇಹಿತರೆ, ಪ್ರಕೃತಿಯ ಮಡಿಲಲ್ಲಿ ನಿಖರಾದ ಕಥೆಗಳಿಗೆ ಸುಸ್ವಾಗತ. ಇವತ್ತಿನ ಎಪಿಸೋಡಲ್ಲಿ ನಾವು ಈಗ ಸುಮಾರಷ್ಟು ಪ್ಲಾಟ್ ಲ್ಯಾಂಡ್ಸ್ಗಳನ್ನ ತಗೋಬೇಕಾದ್ರೆ ಒಂದಷ್ಟು ಲೀಗಲ್ ಫಾರ್ಮಾಲಿಟೀಸ್ ಇರುತ್ತೆ. ಅದು ಹೇಗೆ ಆ್ಯಂಡ್ ಇನ್ವೆಸ್ಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಭಯ ಕೂಡ ಆಗುತ್ತೆ, ರಿಸ್ಕು ಇನ್ವಾಲ್ವ್ ಆಗಿರುತ್ತೆ. ಅದಕ್ಕೆಲ್ಲ ಉತ್ತರವನ್ನು ತಿಳ್ಕೊಳ್ಳೋಣ ಬನ್ನಿ. ಸರ್, ಒಂದು ಜಾಗ ತೊಗೋಬೇಕು ಅಂದರೆ ಅಫ್ಕೋರ್ಸ್ ಈಗ ನಾವಿರೋದು ಬೆಂಗಳೂರು ಅಂತ ಜಾಗದಲ್ಲಿ ಒಂದು ಕಡೆ ಹೂಡಿಕೆ ಮಾಡಬೇಕು ಅಂತಂದರೆ ತುಂಬ ಭಯ ಆಗುತ್ತೆ. ಅದು ಕರೆಕ್ಟಾಗಿದೆಯೋ ಇಲ್ವೋ, ಅಥವಾ ಲೀಗಲಿ ನಾವು ಮುಂದೆ ಹೋಗ್ಬೋದೋ ಇಲ್ವೋ ಅಂತ. ಸುಮಾರು ಜನ ಏನು ಮಾಡ್ತಾರೆ, ಒಂದೇ ಜಾಗವನ್ನು 2-3 ಜನಕ್ಕೂ ಮಾರಿರ್ತಾರೆ. ಈ ಥರದ್ದೆಲ್ಲ ಸುಮಾರು ಬೋಗಸ್ಗಳು, ಸ್ಕ್ಯಾಮ್ಸ್ಗಳು ನಡೀತಾನೆ ಇರುತ್ತೆ. ಈಗ ನಿಮ್ಮ ಪ್ರಾಜೆಕ್ಟಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೋತೀನಿ, ಬಟ್ ನನಗೆ ಮುಂದೆ ಯಾವತ್ತೂ ಆ ಲ್ಯಾಂಡಲ್ಲಿ ಪ್ರಾಬ್ಲಮ್ ಆಗಬಾರ್ದು. ಈಗ ಒಂದು ಓನರು 3-4 ಜನಕ್ಕೆ ಮಾರಿರೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ ಬರುತ್ತೆ. ಇದಕ್ಕೆ ಲೀಗಲ್ ಫಾರ್ಮಾಲಿಟೀಸ್ಗೆ ಯಾವ ಸ್ಟೆಪ್ಸನ್ನ ಒಬ್ಬ ಲೇಮ್ಯಾನ್ ತೊಗೋಬೋದು. ಹಾಗೆ ಆ ಲೇಮ್ಯಾನ್ಗೆ ನೀವು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳನ್ನ ಪ್ರೊವೈಡ್ ಮಾಡ್ತೀರಾ? ಓಕೆ, ಈಗ ನೋಡಿ, any investment has got a basic aspect of risk, one, and also a basic aspect of cross-checking legal status of that particular land or project or developer. ಈಗ ನೀವು ಅದಕ್ಕೇ ನಾವು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಬೇಕು ಅನ್ನೋದು. ಬ್ಯಾಕ್ಗ್ರೌಂಡ್ ವರ್ಕ್ ಮಾಡುವಾಗ ನಿಮಗೆ ಬೇಕಾದಷ್ಟು ಇನ್ಫಾರ್ಮೇಷನ್ನು 90% ಆಫ್ ದ ಇನ್ಫಾರ್ಮೇಷನ್ ಥ್ರೂ ಡಾಕ್ಯುಮೆಂಟ್ಸು ಸಿಕ್ಬಿಡುತ್ತೆ. 90% ಆಫ್ ದ ಡಾಕ್ಯುಮೆಂಟ್ಸ್. ಈಗ ನೀವು ಒಬ್ಬರು ಲೀಗಲ್ ಪ್ರೊಫೆಷನಲ್ ಹತ್ರ ಹೋದರೆ ಲೀಗಲ್ ಅಡ್ವೈಸರು ವಿಲ್ ಆಸ್ಕ್ ಸರ್ಟನ್ ಕ್ವಶನ್ಸ್. ವಾಟ್ ಈಸ್ ದಿಸ್ ಲ್ಯಾಂಡ್, ಇದರ ಬೇಸಿಕ್ ಡಾಕ್ಯುಮೆಂಟ್ಸ್ ಏನಿದೆ, ವಾಟ್ ಈಸ್ ಇಟ್ ಇನ್ ಅಗ್ರಿಕಲ್ಚರಲ್ ಸ್ಟೇಟಸ್ ಆರ್ ಈಸ್ ಇಟ್ ಕನ್ವರ್ಟೆಡ್, ವೆದರ್ ದೇರ್ ಆರ್ ಅಪ್ರೂವಲ್ಸ್, ವೆದರ್ ಇಟ್ ಕ್ಯಾನ್ ಬಿ ರಿಜಿಸ್ಟರ್ಡ್ ಇಮಿಡಿಯೇಟ್ಲಿ. ಅದಕ್ಕೆ ಬೇಕಾಗಿರೋ ಪೂರಕವಾಗಿರೋ ಡಾಕ್ಯುಮೆಂಟ್ಸು, ಮದರ್ ಡೀಡ್ಸು, ಲಿಂಕ್ ಡಾಕ್ಯುಮೆಂಟ್ಸು ಏನೇನೋ ಇರುತ್ತೆ. ಅದೆಲ್ಲ ಕೇಳಿ ಅವರು ಒಂದು ಲೀಗಲ್ ಒಪಿನಿಯನ್ನು ನಿಮಗೆ ಕೊಡ್ತಾರೆ. ದಿಸ್ ಈಸ್ ಪಾರ್ಟ್ 1 ಆಫ್ ದ ಸ್ಟೋರಿ. ಇದಾದಮೇಲೆ ಈಗ ನೀವು ಸೆಕೆಂಡ್ ಪಾಯಿಂಟ್ ಕೇಳಿದ್ರಿ, ಏನಂದರೆ ಎಷ್ಟೋ ಜನ ಇದರಲ್ಲಿ 3-4 ಜನಕ್ಕೆ ಮಾರಿಬಿಟ್ಟಿರ್ತಾರೆ. ಅದು ಈ ಲೀಗಲ್ ಡಾಕ್ಯುಮೆಂಟ್ಸಲ್ಲಿ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಅದು ತಗೊಂಡಾಗ ಮೋಸ್ಟ್ ಆಫ್ ದ ಥಿಂಗ್ಸ್ ದೇ ವಿಲ್ ಕಮ್ ಟು ನೋ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಗೋ ಥ್ರೂ ಎ ಪ್ರೊಸೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವೆದರ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಈಸ್ ರಿಜಿಸ್ಟರ್ಡ್ ಟು ಸಂಬಡಿ ಎಲ್ಸ್ ಅಂತ. ಅರ್ಥ ಆಯ್ತಾ? ಈ ಇಂಡಿವಿಜುವಲ್ ಆಗಿ ಪ್ರಾಜೆಕ್ಟ್ಸ್ ಮಾಡಿದ್ರು, ಮತ್ತು ಫ್ಲೈ ಬೈ ನೈಟ್ ಆಪ್ರೇಟರ್ಸ್ ಅಂತೀವಿ. ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿ ದುಡ್ಡು ಮಾಡಿ ಮುಂದಕ್ಕೆ ಹೋಗ್ಬಿಡ್ಬೇಕು ಅಂತನ್ನೋರು ನಾರ್ಮಲಾಗಿ ಎಲ್ಲೋ ಒಂದು ಕಡೆ ಅವರು ಒಂದು ಚಾನ್ಸು ಮಲ್ಟಿಪಲ್ ಆಗೋವಂಥ ಚಾನ್ಸಸ್ ಇದೆ. ಇಟ್ ಈಸ್ ನಾಟ್ ಏನು ಒಂಥರ ಎಂಡೆಮಿಕ್ ಇದಲ್ಲ. ಎಲ್ಲೋ ಒಂದೊಂದು ಕಡೆ ಆಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಈಗ ಫಾರ್ ಎಕ್ಸಾಂಪಲ್ ಸ್ಕ್ಯಾಮ್ಸ್ ಆಗಲಿ, ಈ ಥರ ಲ್ಯಾಂಡೇ ಇಲ್ದಿರ ರಿಜಿಸ್ಟರ್ಗಳು ಮಾಡೋದು, ಅಥವಾ ಲ್ಯಾಂಡ್ ಇದ್ದು ಯಾರ್ದೋ ಬೇರೆ ಲ್ಯಾಂಡ್ ಆಗಿ ಲಿಟಿಗೇಷನ್ಸಲ್ಲಿರೋದು ಪ್ರಾಬ್ಲಮ್ ಮಾಡೋದು, ಇಂಥದ್ದೆಲ್ಲ ಎಲ್ಲೋ ಅಲ್ಲಲ್ಲ ಆಗುತ್ತೆ. ಓಕೆ, ದಟ್ ಡಸಂಟ್ ಮೀನ್ ದಟ್ ದ ಇಂಡಸ್ಟ್ರಿ ಇಟ್ ಸೆಲ್ಫ್ ಈಸ್ ಡೂಯಿಂಗ್ ದಟ್ ಇನ್ ಫುಲ್ ಸ್ಕೇಲ್. ಓಕೆ, ಸೊ ಯು ಹ್ಯಾವ್ ಟು ಹ್ಯಾವ್ ಎ ಬೇಸಿಕ್ ಕ್ಲಾರಿಟಿ ಆನ್ ದಟ್. ನಂಬರ್ 2, ಯು ಹ್ಯಾವ್ ಟು ಫೈಂಡ್ ಔಟ್ ಇದೆಲ್ಲ ಲೀಗಲ್ ಆಸ್ಪೆಕ್ಟ್ಸು ಒಂದು ಕಡೆ ಆದರೆ, ಇನ್ನೊಂದು ಹೂ ಈಸ್ ಬಿಹೈಂಡ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಫಾರ್ ವಾಟ್ ಟೈಮ್ ಫ್ರೇಮ್ ದೇ ಆರ್ ದೇರ್. ಓಕೆ, ಸೇ ಫಾರ್ ಎಕ್ಸಾಂಪಲ್ ಇಫ್ ದೇ ಆರ್ ದೇರ್ ಫಾರ್ ಡಿಕೇಡ್ಸ್, ದೆನ್ ದೇರ್ ಮಸ್ಟ್ ಬಿ ಎ ಟೆಸ್ಟ್ ಆಫ್ ಟೈಮ್ ಇರುತ್ತೆ. ಟೆಸ್ಟ್ ಆಫ್ ಟೈಮಲ್ಲಿ ಏನಾಗುತ್ತೆ, ಇಷ್ಟು ವರ್ಷದಲ್ಲಿ ಇಷ್ಟು ಪ್ರಾಜೆಕ್ಟ್ಸ್ ನಡೆಸ್ತಿರೋವಾಗ, ಇಷ್ಟು ಸೈಟ್ಸು ಸೇಲ್ ಮಾಡಿರೋವಾಗ ದೇರ್ ಮಸ್ಟ್ ಬಿ ಸಮ್ ಲೀಗಲ್ ಇನ್ಫಾರ್ಮಿಟಿ ಇದ್ದರೆ ದೇರ್ ಮಸ್ಟ್ ಬಿ ಸಮ್ ಪ್ರಾಬ್ಲಮ್. ಅದು ಇದೆಯಾ ಅಂತ ವೆರಿಫೈ ಮಾಡ್ಕೋಬೇಕು. ಓಕೆ, 3ನೇದು ಫಿಸಿಕಲಿ ಯು ಹ್ಯಾವ್ ಟು ವೆರಿಫೈ, ಇನ್ಸ್ಪೆಕ್ಟ್ ಆ್ಯಂಡ್ ವೆರಿಫೈ ವೆದರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ಸ್ ಆರ್ ಬೀಂಗ್ ಡನ್ ಇನ್ ಎ ಪ್ರಾಪರ್ ವೇ, ದೇರ್ ಈಸ್ ಎ ಜೆನ್ಯೂನ್ ಲ್ಯಾಂಡ್, ದೇರ್ ಈಸ್ ನಿಮಗೆ ಹೋದಾಗ ಅಲ್ಲಿ ಲೋಕಲ್ ಸಿಚುವೇಷನಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೋ ಮೆನಿ ಥಿಂಗ್ಸ್ ಯು ವಿಲ್ ಕಮ್ ಟು ನೋ. ಸೊ ಅವೆಲ್ಲ ಕ್ರಾಸ್ ಚೆಕ್ ಮಾಡಿಕೊಂಡು, ಇಫ್ ಪಾಸಿಬಲ್, ಇಫ್ ನೆಸೆಸರಿ, you have to verify with sub-registrar, revenue departments, concerned departments, and then take a proper documentary opinion. Okay. ಇದನ್ನು ನೀವು ಫಾರ್ಮ್ ಮಾಡ್ಕೋಬೇಕು ನೀವೇನೆ. ದಟ್ ಈಸ್ ಪಾಸಿಬಲ್, ಇಟ್ ಈಸ್ ನಾಟ್ ಇಂಪಾಸಿಬಲ್ ಅಂತ ಏನಿಲ್ಲ, ಪಾಸಿಬಲ್. ಅದು ಮಾಡಿಕೊಂಡ ಮೇಲೆ ಯು ಹ್ಯಾವ್ ಟು ಗೋ ಇನ್ ಟು ದ ನೆಕ್ಸ್ಟ್ ಸಿಚುವೇಶನ್. ನೆಮ್ಮದಿ ಹುಡುಕುವ ಮನಸ್ಸುಗಳಿಗೆ ನಿಖರ ಭಾರತ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್